ಹೇಳ್ರಿ ದಿನೇಶ್ ಅವರೇ, ಯಾಕ್ರಿ ಈ ಥರ ಮಾಡಿದ್ರಿ? ನೀವೇ ಅಲ್ಲನ್ರಿ ಮೊದಲು ಕಾನೂನು ಕಾಪಾಡಬೇಕಾಗಿರೋದು ಲಾಯರ್ ಆಗಿರೋ ನಿಮ್ಮ ಕರ್ತವ್ಯ ಇತ್ತು, ಹೌದಾ? ನೀವು ಅದನ್ನೂ ಮಾಡಲಿಲ್ಲ. ಎಲ್ಲ ಲಾ ಗೊತ್ತು ನಿಮಗೆ, ಎಲ್ಲ ಗೊತ್ತಿರೋ ನೀವು ಒಂದು ಯಾವುದೋ ಡುಪ್ಲಿಕೇಟ್ ಫೈಲ್ನ ಕ್ರಿಯೇಟ್ ಮಾಡಿ ನನ್ನ ಲಾಕರ್ ಒಳಗೆ ಇಟ್ಟು ನನ್ನನ್ನು ಸಿಕ್ಕಾಕ್ಸಿ ನನ್ನ ಕೆಲಸ ಕಳೆದು ನನ್ನ ಜೀವಕ್ಕೆ ಹಾನಿ ಆಗೋ ಥರ ಮಾಡಿದ್ರಲ್ಲ, ಅದು ಯಾಕಂತ ಹೇಳ್ತೀರಾ? ಅಲ್ಲ ರೀ, ನಾನು ನಿರಪರಾಧಿ ಅಂತ ನಿಮಗೂ ಗೊತ್ತಲ್ವಾ? ಗೊತ್ತಲ್ವೇನ್ರಿ? ಹೇಳ್ರಿ, ಬಾಯ್ ಬಿಡ್ರಿ. ನಿರಪರಾಧಿಗೆ ನೀವು ಶಿಕ್ಷೆ ಕೊಡ್ಸಕ್ಕೆ ಹೋದ್ರಲ್ಲ, ಹಂಗಂದ್ರೆ ಅದೆಲ್ಲ ಸುಳ್ಳೇನ್ರಿ? 10 ಮಂದಿ ಅಪರಾಧಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಕಾನೂನೊಳಗೆ ಶಿಕ್ಷೆ ಆಗಬಾರ್ದು ಅಂತ ಐತಲ್ಲ, ಅದೆಲ್ಲ ಸುಳ್ಳೇನ್ರಿ? ಬಾಯ್ ಬಿಡ್ರಿ ದಿನೇಶ್ ಅವರೇ. ಹಲೋ, ಎದಕ್ಕೆ ಅಷ್ಟೊಂದು ಕೂಗಾಡ್ತೀರಾ? ನಿಮ್ಮ ಹತ್ರ ಏನು ಸಾಕ್ಷಿ ಐತಿ ನಾನೇ ಮಾಡಿರೋದಂತ ಹೇಳಕ್ಕ? ಸುಮ್ಮನೆ ನೀವಾದ್ರೂ ಅಷ್ಟ, ನಾನು ನಿರಪರಾಧಿನೇ ಇಲ್ಲಿ. ನೀವು ಹೆಂಗ್ರಿ ಹೇಳ್ತೀರಾ ನೀವು ನನ್ನ ಅಪರಾಧಿ ಅಂತ ಹೇಳಿ? ನಿಮ್ಮ ಹತ್ರ ಏನ್ರಿ ಸಾಕ್ಷಿ ಐತಿ? ಯಾಕ್ರಿ ಸುಮ್ಮನೆ ಕೂಗಾಡ್ತೀರಾ? ನೋಡಿ, ನೀವೇನಾದ್ರು ಸುಮ್ಮನೆ ಇಲ್ದೇ ಇರೋ ಅಪಾದನೆ ಏನಾದ್ರು ನನ್ನ ಮೇಲೆ ನೀವು ಹೊರಿಸಿದ್ರೆ ನಾನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಾಗತ್ತಾ? ಒಂದು ಲಾಯರ್ದು ಪವರ್ ಏನಂತ ತೋರಿಸ್ಲಾ? ಸುಮ್ಮನೆ ಇಲ್ಲಿಂದ ಎದ್ದೋಗಿ. ನನಗೇನು ನಿಮ್ಮ ಕೆಲಸ ಹೋದ್ರೇನು, ನೀವು ಸಾಯಕೋದ್ರೆ ನನಗೇನ್ರಿ? ನಾನು ಯಾಕ್ರಿ ಮಾಡ್ತೀನಿ? ನೀವೇ ನನ್ನ ಸಂಬಂಧಿನ? ಅಥವಾ ನನಗೂ ನಿಮ್ಗೆ ಏನಾದ್ರು ಸಂಬಂಧ ಐತಾ? ಏನೋ ಸಹಜವಾಗಿ ಸಿಕ್ಕರು ಅಂತ ನಾನು ಮೋನಿಕಾ ಅವ್ರು ಮಾತಾಡ್ಸಿರ್ಬೋದಪ್ಪ, ಅಷ್ಟಕ್ಕೆ ನೀವೇನ್ರಿ ನಾನೇ ಅಪರಾಧಿ ಅನ್ನೋ ಥರ ಹಾರಾಡ್ತೀರಾ? ನನಗೇನು ಗೊತ್ತು ನಿಮ್ಮ ಮಧ್ಯೆ ಏನಾಗಿತ್ತು? ನಿಮ್ಮ ಆಫೀಸಲ್ಲಿ ನೀವು ಹೆಂಗಿದ್ರಿ ಅಂತ ನನಗೇನಾರು ಗೊತ್ತಾ? ನೀವೆಷ್ಟು ಸಾಚ ಅಂತ ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ಕುತ್ಕೊಂಡಿದ್ದಾನಲ್ಲ ಇವಾಗ ನಿಮ್ಮ ಪಕ್ಕ, ಅವನ್ನೆಲ್ಲ ಹೇಳೋರು ನನಗೆ. ನೀವೇನು ಎಕ್ಸ್ಟ್ರಾ ಏನು ಹೇಳಕ್ಕೆ ಬರಬೇಡಿ. ಹೌದ್ರಿ, ಹೌದು ದಿನೇಶ್ ಅವರೇ, ನಾನೇ ಹೇಳಿದ್ದು. ನನ್ನ ಭಾವ ನನ್ನ ತಂಗಿಗೆ ಮಾನಸಿಕವಾಗಿ ಹಿಂಸೆ ಮಾಡಕತ್ತಾನ, ಅದನ್ನು ನೀವು ಹೆಂಗಾರು ಮಾಡಿ ನೀವು ಅದರಿಂದ ನನ್ನ ತಂಗಿನ ಹೊರಗೆ ತೊಗೊಂಬಂದು ನನ್ನ ತಂಗಿ ಬಾಳಿಗೆ ಒಂದು ಏನಾದ್ರು ದಾರಿ ಮಾಡ್ತೀರಿ ಅಂತ ಅಂದ್ಕೊಂಡೆ ಹೊರತು, ನಾನು ನನ್ನ ಭಾವನ್ನ ಅವ್ರು ಮಾಡದೇ ಇರೋ ಅಪರಾಧದೊಳಗೆ ಸಿಕ್ಕಾಕ್ಸಿ ಅದು ಈ ಮನಿಹಾಳಿ ಮೋನಿಕನ್ ಜೊತೆ ಸೇರಿ ಇಷ್ಟೊಂದೆಲ್ಲ ನೀವು ಡ್ರಾಮಾ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಲ್ರಿ ದಿನೇಶ್ ಅವರೇ, ಫ್ರೆಂಡ್ ರೀ ನಾನು, ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಬಿಡ್ವೇನ್ರಿ? ಯಾವ ಪುರುಷಾರ್ಥಕ್ಕೆ ನೀವು ಇಷ್ಟೊಂದೆಲ್ಲ ಮಾಡಿದ್ರಿ ಆ ಮೋನಿಕಾ ಜೊತೆ ಸೇರಿಕೊಂಡು? ಹೇಳಿ, ನಿಮಗೆ ಏನು ಸಿಕ್ತು ಇದೆಲ್ಲ ಮಾಡಿ ಅನ್ನೋದಾದ್ರೂ ಕೇಳ್ಬೋದಾ? ಓ ಹಲೋ, ಸಾಕು ಸುಮ್ಮನಿರು. ನಾನೇನೋ ಸುಮ್ಮನದೀನಿ ಅಂತಂದು ನೀನೇನು ಬಾಯಿಗೆ ಏನು ಬರ್ತದ ಮಾತಾಡಕತ್ತಿ? ನಿನ್ನ ಹತ್ರ ಏನು ಸಾಕ್ಷಿ ಇತ್ತಪ್ಪ ಅಷ್ಟಕ್ಕೂ? ನಾನು ಮೋನಿಕನ್ ಜೊತೆಗೆ ಸೇರ್ಕೊಂಡು ನಿಮ್ಮ ಭಾವನ ಆಫೀಸ್ನಾಗ ಫೈಲ್ ನಾನೇ ಇಟ್ಟಿದ್ದಂತಂದು ಏನು ಸಾಕ್ಷಿ ಐತಿ ತೋರ್ಸ್ ನನಗೆ. ಏನು ಹೇಳು? ಇವನು ನಿಬ್ಬದಿಗೆ ಇನ್ನೊಡ ಏಟ್ ಹಾಗಾಡ್ತ ನೀವು ಸುಳೆ ಮಗ ಲಾಯರ್. ಅಣ್ಣ, ಸ್ವಲ್ಪ ತಾಳ್ಮೆಯಿಂದ ಕುತ್ಕೋ. ನಾ ಅದಕ್ಕೆ ಹೇಳಿದ್ದು, ನೀ ಬರಬೇಡ, ನೀ ಬಂದಂದ್ರ ಇಂಥವ ಏನಾರ ಮಾತಾಡ್ತಿ ಅಂತಂದು. ಸ್ವಲ್ಪ ಸುಮ್ಮನೆ ಕುತ್ಕೋ. ಭಾವರ, ಸುರೇಶ್ ಭಾವರ, ನೀವು ಒಂಚೂರು ಸುಮ್ಮನಿರ್ರಿ. ಇವರು ರಮೇಶ್ ಭಾವ್ರು ಮಾತಾಡ್ತಾರ. ಇವರು ಸುಮ್ಮನೆ ಬಾಯಿ ಬಿಡೋದಿಲ್ಲ, ನನಗೂ ಗೊತ್ತೈತಿ. ನನಗೂ ನಿಮ್ಗಿಂತ 10ರಷ್ಟು ಸಿಟ್ಟು ಬರಕತ್ತೈತಿ. ಆದ್ರೆ ಏನು ಮಾಡ್ಬೇಕು ಹೇಳ್ರಿ? ಈಗ ನಾವು ಲಾಯರ್ ಅಲ್ಲ, ಲಾಯರಿಗೆ ಕಾನೂನು ಪ್ರಕಾರನ ಬುದ್ಧಿ ಕಲ್ಸನಂತ. ಸ್ವಲ್ಪ ಸುಮ್ಮನಿರ್ರಿ. ನೋಡ, ಸುಮ್ಮನೆ ಕುಂತಿ ಸರಿ ಹೋತ. ನನ್ನೇನು ನೀನು ಮೋನಿಕನ್ ಮಾಡಿ ಏನು ಜುಟ್ಟು ಹಿಡ್ದಾದ್ರ ಹೊಳಗೆ ಹೋಗಿ ಹಿಡ್ಕೊಂಬೇಡ್ಯಾಕ? ನಾನು ಏನು ಕೈಗೆ ಬಳಿ ತೊಡ್ಕೊಂಡಿಲ್ಲಪ್ಪ. ನೀನು ಹುಷಾರಾಗಿರ ಮಗನ, ನನಗ ಸುಳೆ ಮಗ ಅನ್ನಕ್ಕೆ ಬಂದಾನ. ತೋರ್ಸ್ಲೇನ ಲಾಯರ್ ಪವರ್ ಏನಂತಂದ? ಇಲ್ಲ ಅಳಪ್ಪ, ಮಗದೀರ ಇಲ್ಲ, ನಾನು ತೊಡ್ಕೊಂಡೀನಿ ಬಳಿನ. ನೀ ಬಾ ಹೊಡ್ಸಂತೀನಿ ನಾನು. ಮಾಯ ಮುಚ್ಕೊಂಡು ಕುಂದ್ರಲೇ, ಸತ್ಯ ಹೇಳಂದ್ರ ನೀನ್ ಎಷ್ಟು ಹಾಡ್ತೀಯ ನೀನ್ ನವ್ನ. ಏಯ್ ಜುಟ್ಲಿ, ಬಾಯ್ ಬಿಡ್ತೀಯ ಇಲ್ಲ ನೀನು? ನಿನಗೊಂಚೂರು ಏನು ನೀನು ಪಶ್ಚಾತ್ತಾಪನ ಇಲ್ಲಲ್ಲ? ನೀನು ಈ ಲಾಯರ್ ಜೊತೆಗೆ ಸೇರ್ಕೊಂಡು ಮಾಡಿರೋ ಕೆಲ್ಸಕ್ಕ ನೀನು ಪ್ರೀತಿ ಮಾಡಿದ ರಮೇಶ ಅವನ ಜೀವಕ್ಕೆ ಕುತ್ತಂದ್ಕೊಂಡಿದ್ದ. ಇರಡಿಲ್ಲಿ ಸಾವಿನ ಬಾಗ್ಲ ಬಡದು ಬಂದಾನ. ಅದಕ್ಕರ ಒಂಚೂರು ಪಶ್ಚಾತ್ತಾಪ ಬೇಡ ನಿನಗೆ? ನೀನು ಥೂ ಹೆಣ್ಣಲ್ಲ ನೀನು. ನೀನೇನು ಹೇಳ್ತಿಯಲ್ಲ, ನಾನು ಲವ್ ಮಾಡಿದ್ದೆ, ನಾ ಪ್ರೀತಿ ಮಾಡಿದ್ದೆ, ಅವ ಇಲ್ಲ ನಾ ಸಾಯ್ತೀನಿ ಅಂತಂದು. ಅದೆಲ್ಲ ಏನು ಸುಳ್ಳ ಡೊಂಗಿ ಏನದ? ಬಾಯ್ ಬಿಡಲೇ ಜುಟ್ಲಿ. ನೋಡಿ ರಮೇಶ್, ನಿಮ್ಮ ಅಣ್ಣರ್ಗೆ ಹೇಳ್ರಿ, ಇವ್ರ ಮತ ಏನಾರ ಇಲ್ಲಿ ರೋಡ್ನಾಗ ನಾನು ಏನಾರ ಮಾಡಿದ್ರಂದ್ರೆ ಮಾತ್ರ ನಾ ಈ ಸರಿ ಸುಮ್ಮನೆ ಏನಂಗಿಲ್ಲ. ನಿಮ್ಮ ಅಣ್ಣ ಸ್ವಲ್ಪ ಸುಮ್ ಕುತ್ಕೊಳಕ್ ಹೇಳ್ತೀರಾ ಇಲ್ವಾ ನೀವು? ಇಲ್ಲ ನಾನೇ ಇಲ್ಲಿರಲ್ಲ, ನಾನೇ ಹೊರಟೋಗ್ತೀನಿ. ಏಯ್ ಕುಂದ್ರ ಸುಮ್ಮನೆ. ಅದು ನೋಡೋದು ಸ್ವಟ್ಟ ಕಾನ್ನ ಮತ್ತೆ ಈ ತಿರುವಿಟ್ಟೆ ಅಂದ್ರೆ ಮತ್ತೆ ಸಿದಾಬೇಕದು. ಕುಂದ್ರ ಅಲ್ಲಿ ಬಾಯ್ ಬಿಡು. ನೀನು ಹೇಳ್ತಿದ್ದೆಲ್ಲ, ನಾನು ರಮೇಶ್ ಇಲ್ಲದೆ ಇರಲ್ಲ, ನಾನು ಸತ್ತೋಗ್ತೀನಿ, ನಾನು ನಿಮ್ಮೆಲ್ಲರ ಹೆಸರು ಬರ್ದಕ್ಕೆ ಚಚ್ಚೋಗ್ತೀನಿ ಅಂತಿದ್ದೆಲ್ಲ. ಅವನ್ ಸಾಯ್ಸಕ್ ಹೋಗಿದ್ದೆಲ್ಲ, ಅದು ಯಾವ ಕಾರಣಕ್ಕೆ ಬೊಗಳ? ನೀ ಮಾಡಿದ ಗನಂದಾರಿ ಕೆಲಸದಿಂದನ ಅವ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದ. ಅದರ ಖಬರ್ ಐತ ನಿನಗೊಂಚೂರು? ನೋಡಿ, ಸುಮ್ಮನೆ ನೀವು ನನ್ನ ಮೇಲೆ ಇಲ್ಲದೆ ಇರೋ ಆಪಾದನೆ ಎಲ್ಲ ಒರೆಸ್ಬೇಡಿ. ನಾ ಹೇಳ್ತೀನಿ ನೋಡಿ, ನಾನು ರಮೇಶನ್ನ ತುಂಬ ಪ್ರೀತಿ ಮಾಡ್ತೀನಿ. ನಿಜವಾಗ್ಲೂ ನಂಗೆ ರಮೇಶ್ ಇಲ್ದ ಇರೋಕೆ ಆಗಂಗಿಲ್ಲ. ನೀವು ಏನೇನೋ ಹೇಳಬೇಡಿ. ನೋಡಿ, ನಿಮ್ಗೆ ಈ ವಿಷಯ ಸಂಬಂಧನೇ ಇಲ್ಲ. ನೀವು ಸುಮ್ಮ ಕೂತ್ಕೊಳ್ಳಿ. ನೀವು ಹೊಡಿತೀನಿ ಬಡಿತೀನಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಈಗ ಪೊಲೀಸ್ರಿಗೆ ಫೋನೇ ಮಾಡಿಬಿಡ್ತೀನಿ. ಏಯ್ ಮಾಡಲಿ ಮಾಡ, ಯಾವ ಪೊಲೀಸ್ ಬರ್ತಾನೆ ಬರಲಿ. ಸರಿ, ಇಲ್ಲಡಿಲ್ಲಿ ನಿನ್ನ ರುಂಡಾನ ಕಡ್ದು ಬಿಡ್ತೀನಿ. ನಮ್ಮ ಇಲ್ಲಡಿಲ್ಲಿ ಚೂಪ ಮಾಡಿ ಸಿಡ್ಸಿ ನಾನೀಗ. ಏನು ಕಳ್ಯಾಕ ಕುಯ್ಯಕ್ಕಂತಂದು ಮಸ್ತ್
ಮಸ್ತ್ ಕುಡ್ಗೋಲ್ನ ಮಸ್ತ್ ಚೂಪ್ ಮಾಡಿ ಮನೆಗಿಟ್ಟಿನಿ ತಂದು ಒಮ್ಮೆ ಒಂದ ಏಟ್ ಕಚ್ಚನ್ಸಿನಿ ಅಂದ್ರೆ ರುಂಡ ಪಚ್ಚಂತ ಹಾರೋಗುತ್ತ ಅವಳ ನಾನು ನೋಡಕತ್ತೀನಿ ಅದೆಷ್ಟು ಡ್ರಾಮಾ ಮಾಡ್ತಿದಿ ಅದೆಷ್ಟು ನುಲಿತಿದಿ ಎಷ್ಟು ಹಗಡ ಮಾಡ್ತಿದಿ ನೀನು ನೋಡ್ದ ಅಲ್ಲಿ ನಮ್ಮೂರಾಗ ಹೆಂಗಸ್ರು ಯಾಕದಾರ ನೀನು ಹೆಣ್ಣೊಳಗರ ಜಮಾದಿ ಏನ್ ನೀನು ಥೂ ನಿನ್ನ ಜನ್ಮಕ್ಕೊಂದಿಷ್ಟು. ರಮೇಶ್ ಹೇಳಿ ಅವ್ರಿಗೆ. ಬೇಡ, ಇದು ಎಲ್ಲೆಲ್ಲಿಗೋ ವಿಕೋಪಕ್ಕೆ ಹೋಗುತ್ತಾ. ಸಿಟ್ಟೊಳಗೆ ಯಾವುದು ಕೆಲಸ ಮಾಡೋದು ಬೇಡ, ನೀಟಾಗಿ ಜಾರ್ಕೊಂಬಿಡೋಣ. ಅದೇ ಬೆಸ್ಟು. ನೋಡಿ ನಾಗರಾಜ್, ನಾನು ನಿಮ್ಗೊಂದು ಕ್ಲಿಯರ್ ಮಾಡ್ತೀನಿ. ನಿಮ್ಮ ಭಾವ ಸೂಸೈಡ್ ಮಾಡ್ಕೊಳಕ್ಕೆ ನಾನಂತೂ ಕಾರಣ ಅಲ್ಲ. ನನಗೂ ಅವ್ರ ಲಾಕರ್ಲಿದ್ದ ಫೈಲ್ಗೂ ಏನೂ ಸಂಬಂಧ ಇಲ್ಲ. ನನಗಂಕರು ಏನೂ ಗೊತ್ತಿಲ್ಲ. ನನ್ನ ಏನು ಕೇಳಬೇಡಿ, ನಂಗೆ ಬೇರೆ ಕೆಲಸದವು, ನಾವು ಹೋಗ್ಬೇಕು. ಆಮೇಲೆ ಇನ್ನೊಂದು ವಿಷಯ, ನನಗೆ ಕ್ಯಾಶುವಲ್ ಆಗಿ ಮೋನಿಕಾ ಅವ್ರು ಸಿಕ್ಕರು ನಾನು ಮಾತಾಡಿರ್ಬೋದು ಅಷ್ಟೇ ಹೊರತು ನನಗೂ ಈ ಕೇಸ್ಗೂ ಮೋನಿಕಾ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಕ್ಲಿಯರ್ ಆಯ್ತಾ? ನಾನು ಬರ್ತೀನಿ. ನಿಜವಾಗ್ಲೂ ನನ್ನ ಭಾವ ಸೂಸೈಡ್ ಮಾಡ್ಕೊಳಕ್ಕೆ ನೀವು ಕಾರಣ ಅಲ್ಲ ದಿನೇಶ್? ಅಯ್ಯೋ ನಾಗರಾಜ್ ಅವರೇ, ನಿಜವಾಗ್ಲೂ ನನ್ನ ಕಾರಣ ಅಲ್ಲ. ನನಗೇನು ಗೊತ್ತೇ ಇಲ್ಲ ಈ ವಿಷಯ. ನೀವು ಯಾಕೆ ಸುಮ್ಮನೆ ನನ್ನ ಜೀವ ತಿನ್ನಕತ್ತೀರಿ? ನನ್ನಲ್ಲಿ ಬೇರೆ ಕೆಲಸದವು. ಬಾವಾ ಫೋನ್ ಕೊಡಿ. ತೋ ನಾಗರಾಜ್ ಫೋನ್. ದಿನೇಶ್ ಅವರೇ ನೋಡಿ, ನಮ್ಮ ಭಾವನ ಆಫೀಸ್ ಹತ್ರ ಸೇಮ್ ನಿಮ್ಮ ಥರನೇ ಇರೋರು ಯಾರೋ ಒಬ್ಬರು ಜ್ಯೂಸ್ ಅಂಗಡಿ ಬಲಗಡೆ ನಿಂತ್ಕೊಂಡು ಈ ಇದಳಲ್ಲಿಗೆ ಮನೆಹಾಳಿ ಮೋನಿಕಾ ಅವಳ ಥರ ಇರೋಳಿಗೆ ಏನೋ ಸನ್ನೆ ಮಾಡ್ತಿದಾರಪ್ಪ. ಆಮೇಲೆ ನಮ್ಮ ಬಾಬರ್ ಆಫೀಸ್ ಒಳಗೆ ಅದು ಹಸಿರು ಕಲರ್ದು ಲಾಕರ್ ಒಳಗೆ ಫೈಲ್ ಸಿಕ್ತು ಅಂತೇಳಿ ಸೀಸ್ ಮಾಡಿದ್ರಲ್ಲ, ಆ ಫೈಲು ಈಗ ಮೋನಿಕಾ ಕೈಗೈತಿ ನೋಡಿ. ಯಾರೋ ನಿಮ್ಮ ಡೂಪ್ಲಿಕೇಟ್ ಬಂದಾರ ಅನ್ಸತ್ತಪ್ಪ. ಒಂದು ಸ್ವಲ್ಪ ನೋಡಿ ಈ ಫುಟೇಜ್ನ. ಈಗೇನು ಹೇಳ್ತೀರಿ ಮಿಸ್ಟರ್ ದಿನೇಶ್, ಸೋ ಕಾಲ್ಡ್ ಲಾಯರ್? ಹೇಳಿ, ಏನು ಹೇಳ್ತೀರಾ? ಇದಕ್ಕೇನ್ರಿ ಹೇಳ್ತೀರಾ ನೀವು? ಅಯ್ಯೋ ಕರ್ಮ, ಎಂಥ ಚೈಲ್ಡ ನೀನು, ಎಂಥ ಚೈಲ್ಡ್ ಚಪಾತಿ ನೀನು. ಏಯ್ ನಿನಗೊಂಚೂರು ಜ್ಞಾನನೇ ಇಲ್ಲನ? ಅಲ್ಲ ನೋಡು, ಜ್ಯೂಸ್ ಅಂಗಡಿ ಅಂದ್ಮ್ಯಾಗ ನಾನು ಹೋಗ್ಬೇಕು, ನೀನು ಹೋಗ್ಬೇಕು. ಯಾರು ಬೇಕಾದ್ರೂ ಒಬ್ಬ ಜ್ಯೂಸ್ ಅಂಗಡಿಗೆ ಅಲ್ಲಿ ನಿಂತ್ಕೊಂಡು ನಾನು ಬೇರೆ ಯಾರಿಗಾರು ಸನ್ನೆ ಮಾಡ್ತಿರ್ಬೋದಲ್ಲ. ಆ ಕಡೆದೇನು ರೆಕಾರ್ಡ್ ಆಗಿಲ್ಲಲ್ಲ. ನನ್ನ ಮುಂದೆ ಇರೋದು ಯಾರದಾರೋ ಅವರು ಗೊತ್ತಿಲ್ಲ, ನಾ ಬೇರೆ ಯಾರಿಗೂ ಸನ್ನೆ ಮಾಡ್ತಿರ್ಬೋದು. ಆ ಕಡೆ ವಿಜುವಲ್ ಒಳಗೆ ಮೋನಿಕಾ ಅವ್ರು ಕಂಡ್ರ ಮಾತಕ್ಕ ಮೋನಿಕಾಗ ಸನ್ನೆ ಮಾಡ್ದಂಗ. ಅಯ್ಯೋ ಏನ್ ಗುರು ನೀನು. ಆಮೇಲೆ ಅದೇನದು ಹಸಿರು ಕಲರ್ ಫೈಲ ಅಲ್ಲಪ್ಪ, ಹಸಿರು ಕಲರ್ ಫೈಲ್ ಲಕ್ಷದವೋ ಕೋಟಿ ಅದಾವೋ. ಅದು ನಿನ್ನ ಲಾಕರ್ನಾಗ ಹಸಿರು ಕಲರ್ ಫೈಲ್ ಐತೆ ಅಂತಂದು ಇಡೀ ಊರಾಗ ಯಾವುದು ಹಸಿರು ಕಲರ್ ಫೈಲ್ ಆಗಿರ್ಬಾರ್ದಾಗ ಏನು? ಎಂಥ ತಲೆಗುರು ನಿಂದು. ವಾವ್ ಗ್ರೇಟ್. ನಂಗೆ ಗೊತ್ತಿತ್ತು ಎಷ್ಟಾಗಲಿ ಲಾಯರ್ ಅಲ್ಲ, ಲಾಯರ್ ಬುದ್ಧಿ ನೀನು ಯೂಸ್ ಮಾಡೇ ಮಾಡ್ತಿ ಅಂತ ಗೊತ್ತಿತ್ತು. ನೀನು ನಮ್ಮ ಪ್ಯೂನು ರಂಗಣ್ಣಗೆ ಹೇಳಿ ಅದೇನು CC ಕ್ಯಾಮ್ರಾ ಫುಟೇಜ್ನ ಡಿಲೀಟ್ ಮಾಡಿಸಿದ್ದಲ್ಲ ಲಾಕರ್ ರೂಮ್ನೆಂದು, ಅದನ್ನು ರಿಕವರಿ ಮಾಡೀನಿ. ನಿಜವಾಗ್ಲೂ ರಿಕವರಿ ಮಾಡೀನಿ. ಆದರೂ ನಿನ್ನ ಬುದ್ಧಿವಂತಿಕೆನ ಮೆಚ್ಚಲೇಬೇಕು. ಲಾಯರ್ ಅಲ್ಲ, ಭಾಳ ತಲೆ ಖರ್ಚು ಮಾಡಿದೆ. ಫುಟೇಜ್ ಏನೋ ಡಿಲೀಟ್ ಮಾಡಿಸಿದಿ. ನೀ ನಮ್ಮ ಆಫೀಸಿಗೆ ಎಂಟ್ರಿ ಆಗಬೇಕಾಗಿರೋ ಫುಟೇಜ್ನ ರಂಗಣ್ಣಗೂ ಸೆಕ್ಯೂರಿಟಿಗೂ ದುಡ್ಡು ಕೊಟ್ಟು ಡಿಲೀಟ್ ಏನೋ ಮಾಡಿಸಿದ್ದಿ. ಅವರು ಡಿಲೀಟ್ ಮಾಡೀನಿ ಅಂತ ನಿನಗೆ ಹೇಳಿದ್ರು. ನಂಗೆ ಗೊತ್ತಿಲ್ಲ, ನೀವು ಹೋಗಿ ಚೆಕ್ ಮಾಡ್ದೋ ಬಿಟ್ಟೋ ಗೊತ್ತಿಲ್ಲ. ನೀ ಹೇಳ್ದಂಗೆ ಪಾಪ ಲಾಕರ್ ರೂಮ್ನಿಂದನೂ CC ಕ್ಯಾಮ್ರಾ ಫುಟೇಜ್ನೆಲ್ಲ ಮೋನಿಕಾ ಫೈಲ್ ಇಡೋದನ್ನು ಅವ್ರು ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರು. ನೀ ಅದನ್ನು ಕೇಳಿದಿ, ನಿಮ್ಮ ಪಾಡಿಗೆ ನಿಮ್ಮ ಮನೆಗೆ ಹೋದಿ ಅಲ್ಲ? ಹೌದಾ ಅಲ್ಲ? ನಂಗೆ ಗೊತ್ತು ನೀನೀಗ ಮಾತಾಡೋದಲ್ಲ, ಮಾತಾಡೋ ಪ್ರಯತ್ನನೂ ಮಾಡಬೇಡ. ನಾ ಮಾತಾಡ್ತೀನಿ, ನೀ ಕೇಳಿಸ್ಕೊ. ನೀನೇನೋ ದುಡ್ಡು ಕೊಟ್ಟು ಡಿಲೀಟ್ ಮಾಡು ಅಂತ ಹೇಳಿ ನಿನ್ನ ಪಾಡಿಗೆ ನೀನು ಹೋಗಿ ಆರಾಮಾಗಿದ್ದಿ. ಅವರು ನೀನು 420 ಅಂದ್ರೆ ಅವರು ನೀನಾ 420 ಅಂದ್ರೆ ಅವರು 840 ಅವರು ಇಬ್ಬರು ಇಟ್ಕೊಂಡಿದ್ರು ಫುಟೇಜು. ನಾ ಹೋದೆ 3 ರೊಕ್ಕ ಕೊಡ್ತೀನಿ ಅಂದೆ. ಆಯಿತು ನೀನು ಫುಟೇಜ್ ಕೊಡ್ತೀನಿ ಅಂದರು. ನೀಟಾಗಿ ಫುಟೇಜ್ ತಗೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟು ಬಂದೀನಿ. ಈಗ ಕೊಟ್ಬಿಟ್ಟ ಬಂದೆ. ಇಲ್ಲ ಅಂದ್ರೆ ನಿನ್ನಂಥ ರಂಗೋಲಿ ಕೆಳಗೆ ತೂರೋ ಲಾಯರ್ಗೆ ನಾನು ಟಕ್ಕರ್ ಕೊಡೋಕ್ಕಾಗ್ತಿತ್ತನ? ಹೇಳಲಿನ ನೋಡೋಣ. ರಮೇಶ್ವರೇ ಏನು ಹೇಳ್ತಿದ್ದೀರಾ ನೀವು? ಅಯ್ಯೋ ದಿನೇಶ್ ಅವರೇ, ನಾನು ನಿಮ್ಗೆ ಅವತ್ತೇ ಎಷ್ಟು ಚಂದಾಗ ಹೇಳಿದೆ, ಇದೆಲ್ಲ ಬೇಡ, ಸುಮ್ಮನೆ ರಿಸ್ಕ್ ಅಂತ ಹೇಳಿ ನೀವೇನೇನೋ ಹೇಳಿ ನನ್ನನ್ನು ಪುಸ್ಲಾಯಿಸಿದ್ರಿ. ಈಗ ನೋಡ್ರಿ, ಈಗ ಫುಟೇಜು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಬಂದಾರಂತ. ಮುಂದೆ ಏನು ಮಾಡ್ಬೇಕು ನಾವು? ಮೋನಿಕಾ ಅವರೇ, ನೀವು ಸ್ವಲ್ಪ ಸುಮ್ಮನಿರಿ. ಏನೂ ಆಗಿಲ್ಲ, ಒಂದು ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಏನು ಮಾತಾಡಬೇಡಿ, ಸುಮ್ಮನಿರಿ. ಅಯ್ಯೋ ನನ್ನನ್ನು ಯಾಕ್ರಿ ಸುಮ್ಮನೆ ಇರಿಸ್ತೀರಾ? ನಿಮ್ಮ ಮಾತು ಕೇಳಿ ನಾನು ನಿಜವಾಗ್ಲೂ ಹಾಳಾಗೋದೆ, ಎಲ್ಲ ಹಾಳಾಗೋಯ್ತು. ರಮೇಶ್ ನಿಜವಾಗ್ಲೂ ನೀವು
ನಾನು ನಿಜವಾಗ್ಲೂ ನೀವು ಸೂಸೈಡ್ ಮಾಡ್ಕೋತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರಮೇಶ್. ನನ್ನನ್ನು ಇದನ್ನ ಮಾಡಿದ್ದೆಲ್ಲ ನಿಮ್ಮನ್ನು ಪಡ್ಕೋಬೇಕನ್ನೋ ಉದ್ದೇಶದಿಂದ ರಮೇಶ್. ಪ್ಲೀಸ್ ನನ್ನನ್ನು ನಂಬಿ. ನಾನು ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟ ಲಾಯರ್ ಮಾತು ಕೇಳಿ. ರಮೇಶ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ರಮೇಶ್.